ಆದರೆ ಈ ಥರ ಸಾಮಾನ್ಯ ವ್ಯಕ್ತಿ ಇದನ್ನು ಮಾಡ್ತಿದ್ದಾನೆ ಅಂದರೆ ಅವನಲ್ಲಿ ಏನೋ ಒಂದು ಸ್ಫೂರ್ತಿ ಇದೆ, ಗೊತ್ತಾಯ್ತಾ? ವೇಣುಗೋಪಾಲ್ ಇದನ್ನು ಮಾಡೋದಕ್ಕೆ ಪ್ರೇರಣೆ ಮಾಡಿದ್ದು ಆ ಚಾಮುಂಡೇಶ್ವರಿ, ಆ ಚಂಡಿಕಾ ಪರಮೇಶ್ವರಿ, ಅವರ ಧರ್ಮಪತ್ನಿಯೂ ಅಷ್ಟೇ. ನೋಡಿ, ಅವ್ರು ಇಷ್ಟೆಲ್ಲ ಮಾಡ್ತಿದ್ರು, ಅವರ ಜೊತೆಯಲ್ಲೇ ನಿಂತು ಅವರು ಮಾಡಿಸ್ತಾ ಇದ್ದಾರೆ. ಅದರಿಂದ ಇನ್ನೂ ಅನೇಕ ಹೇಳ್ಬೋದು. ವೇಣುಗೋಪಾಲ್ ಅವರ ಕೈಂಕರ್ಯವನ್ನು ನಾವು ಎಷ್ಟು ಬಣ್ಣಿಸಲು ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. 7 ದಿವಸ ಸಂಕಲ್ಪ ಇದು. 7 ದಿವಸ ಒಂದು ಕಡೆ ಚಂಡಿಗಾಮ, ಅದು ಇಂಥ ಸಿಟಿ ಕಡೆ ನಡೀತಿದೆ ಅಂದರೆ ಇದು ಮಹದ ಆಶ್ಚರ್ಯಕರ. ಇದು ಎಲ್ಲರೂ ವೇಣುಗೋಪಾಲ್ಗೆ ಒಂದು ಚಪ್ಪಲಿ ಇಟ್ಬಿಡಿ, ಯಾಕೆಂದರೆ ದೊಡ್ಡ ವಿಧಾನವನ್ನು ಮಾಡ್ತಾಯಿದ್ದಾರೆ. ಸಾಮಾನ್ಯ ವ್ಯಕ್ತಿಗಳಿಗೆ ಮಾಡುವಂಥ ವಿಷಯ ಅಲ್ಲ ಇದು. ನಮ್ಮಂಥವ್ರು ಮಾಡ್ತೀವಿ, ಸಾಧು ಸನ್ಯಾಸಿಗಳು ಮಾಡ್ತಾರೆ, ಪೀಠಾಧಿಗಳು ಮಾಡ್ತಾರೆ. ಆದರೆ ವೇಣುಗೋಪಾಲ್ ಮುಂದೆ ನಿಂತು ಇದನ್ನು ಮಾಡ್ತಿದ್ದಾರೆ ಅಂದರೆ ಭಾಳ ಆಶ್ಚರ್ಯಕರ. ಅವರಿಗೆ ಆ ಚಂಡಿಕಾದೇವಿ ಒಳೆದಿದ್ದಾಳೆ ಅಂತಲೇ ಅರ್ಥ ಇದಕ್ಕೆ. ಹಾಗಾಗಿ ಅವ್ರ ಜೊತೇಲಿ ನೋಡಿ ಎಷ್ಟು ಒಳ್ಳೆಯ ಪುರೋಹಿತರು, ಸ್ಪಷ್ಟ ಉಚ್ಚಾರಣೆ, ಮತ್ತು ಎಷ್ಟು ಜನರು ಹಾರೈಸ್ತಿದ್ದಾರೆ ಅವರು ಮಾಡೋ ಒಳ್ಳೆ ಕೆಲಸಕ್ಕೆ. ಅದೆಲ್ಲ ನಾವು ಸಾಮಾನ್ಯವಾಗಿ ಬಣ್ಣಿಸೋಕ್ಕಾಗಲ್ಲ. ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನಾವೊಂದು ಆಶೀರ್ವಾದ ಮಾಡ್ಬೋದು ಅಷ್ಟೇ. ಈ ಭಾಗದ ಎಲ್ಲ ಜನರು ಸೇರಿದರೆ ಅದು ನಮಗೊಂದು ಸಂತೋಷ. ಈ ನಡುವೆ ಏನಾಗ್ತದೆ ಅಂದರೆ ದೇವಸ್ಥಾನ ಬಾಗಿಲಲ್ಲಿ ಬೂಟ್ಸ್ ಕಾಲಿಂದ ಬಂದು ಹಿಂಗೆ ಅಂದ್ಕೊಂಡು ಹೋಗ್ತಾರೆ 2 ವೀಲರಲ್ಲೇ.